ಅವರೆಲ್ಲ ಪ್ರತಿಷ್ಠಿತ ಖಾಸಗಿ ಶಾಲೆಯ ಮಕ್ಕಳು. ಆ ಮಕ್ಕಳು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಸಮಾಜಕ್ಕೊಂದು ಸಂದೇಶ ಕೊಡೋದಕ್ಕೆ ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ನೂರಾರು ಮಕ್ಕಳು ಜೊತೆಗೂಡಿ 16 ಕಿಲೋಮೀಟರ್ ಜಾಗೃತಿ ಜಾಥಾ ನಡೆಸಿದ್ದಾರೆ. ಹಾಗಿದ್ರೆ ಅವರು ಯಾವ ಶಾಲೆ ಮಕ್ಕಳು, ಯಾವ ವಿಚಾರವಾಗಿ ಜಾಗೃತಿ ಮೂಡಿಸಿದ್ರು ಇಲ್ಲಿದೆ ನೋಡಿ. ಎಸ್ಪಿಎಸ್ ಎಂಆರ್ಎಸ್ ಶಾಲೆ ಮಕ್ಕಳ ಬೃಹತ್ ಸೈಕಲ್ ಜಾಥಾ. ಡ್ರಗ್ಸ್ ಫ್ರೀ ದಾವಣಗೆರೆಗಾಗಿ ನಗರದಲ್ಲಿ ಸೈಕಲ್ ಜಾಥಾ. ಎಸ್ಪಿಡಿಸಿ ಶಾಲೆಯ ಚೇರ್ಮನ್ರಿಂದ ಚಾಲನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಡ್ರಗ್ಸ್ ಫ್ರೀ ದಾವಣಗೆರೆ, ಡ್ರಗ್ಸ್ ಫ್ರೀ ದಾವಣಗೆರೆ ಅಂತ ಘೋಷಣೆ ಕೂಗುತ್ತಿರುವ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಸಾಥ್ ನೀಡಿದ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ. ಸೈಕಲ್ನಲ್ಲಿ ಸಂಚರಿಸಿ ನಶೆ ಮುಕ್ತ ನಗರಕ್ಕಾಗಿ ಜಾಗೃತಿ ಮೂಡಿಸಿದ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದಲ್ಲಿ. ಹೌದು, ದಾವಣಗೆರೆ ನಗರದ ಶ್ರೀಮತಿ ಪುಷ್ಪಾ ಶಾಮನೂರು ಮಹಾಲಿಂಗಪ್ಪ ವಸತಿಯುತ ಶಾಲೆಯ 200ಕ್ಕೂ ಹೆಚ್ಚು ಮಕ್ಕಳು ಏಕಕಾಲದಲ್ಲಿ ಬೃಹತ್ ಸೈಕಲ್ ಜಾಥಾ ಮಾಡುವ ಮೂಲಕ ನಶೆ ಮುಕ್ತ ದಾವಣಗೆರೆಗಾಗಿ ಜಾಗೃತಿ ಮೂಡಿಸಿದರು. ಮಕ್ಕಳ ಬೃಹತ್ ಸೈಕಲ್ ಜಾಥಾಕ್ಕೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ, ಎಸ್ಪಿ ಉಮಾ ಪ್ರಶಾಂತ್, ಶಾಲೆಯ ಚೇರ್ಮನ್ ಎಚ್ ಮಹಾಲಿಂಗಪ್ಪ ಚಾಲನೆ ನೀಡಿದರು. ಮಕ್ಕಳು ಡ್ರಗ್ಸ್ ಫ್ರೀ ದಾವಣಗೆರೆಗಾಗಿ ಹಮ್ಮಿಕೊಂಡಿರುವ ಸೈಕಲ್ ಜಾಥಾಕ್ಕೆ ಡಿಸಿ ಹಾಗೂ ಎಸ್ಪಿ ಮೆಚ್ಚುಗೆ ವ್ಯಕ್ತಪಡಿಸಿ ಸುಮಾರು 1 ಕಿಲೋಮೀಟರ್ ಮಕ್ಕಳ ಜೊತೆ ಸೈಕಲ್ ತುಳಿದರು. ಇವತ್ತು ರಾಷ್ಟ್ರೀಯ ವೋಟರ್ಸ್ ಡೇ. ಎಲ್ಲ ಜಿಲ್ಲೆಗಳಲ್ಲಿ ಇಡೀ ದೇಶದಾದ್ಯಂತ ನಾವು ವೋಟರ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲೂ ಕೂಡ 10 ಗಂಟೆಗೆ ಕಾರ್ಯಕ್ರಮ ಇದೆ. ನೀವೀಗೆಲ್ಲ 16 ವರ್ಷ ಆಗುತ್ತೆ, SLC ಮುಗಿಸ್ತೀರಿ, PUC ಫಸ್ಟ್ PUC ಆಗ್ತಿದಂಗೆ 18 ವರ್ಷ ಆಗುತ್ತೆ. ನೀವೆಲ್ಲರೂ ಕೂಡ ವೋಟರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಮತ್ತು ನಿಮ್ಮ ಫಸ್ಟ್ ಎಲೆಕ್ಷನಲ್ಲಿ ನೀವು ವೋಟ್ ಮಾಡಬೇಕು. ಇದು ಕೂಡ ನನ್ನ ಮನವಿ ಮತ್ತು ಆಗ್ರಹ. ಹೋಪ್ ಫಾರ್ ಇಂಡಿಯಾ, ಹೋಪ್ ಫಾರ್ ನೇಷನ್. ಪುಷ್ಪಾ ಮಹಾಲಿಂಗಪ್ಪ ಶಾಲೆಯಿಂದ ಸೈಕಲ್ ಜಾಥಾವನ್ನು ಆಯೋಜನೆ ಮಾಡಿದ್ದಾರೆ. ಬಟ್ ಅದರದ್ದು ಮುಖ್ಯ ಉದ್ದೇಶ ಯಾಕೆ ಈ ದಿವಸ ಈ ಜಾಥಾ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಯಾವ ಯೂತ್ಸು ಕೂಡ ಡ್ರಗ್ಸನ್ನು ತಗೊಳ್ಬಾರ್ದು. ತಗೊಳ್ಳದೇ ಇರೋದು ಅಷ್ಟೇ ನಿಮ್ಮ ಕೆಲಸ ಅಲ್ಲ, ಬೇರೆಯವ್ರು ತಗೊಂಡ್ರೆ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡೋದು, ಯಾಕೆ ತಗೊಳ್ಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸೋದು, ಮತ್ತು ಬಂದು ನಿಮ್ಮ ಪ್ರಾಂಶುಪಾಲರಿಗೆ ಅಥವಾ ನಿಮ್ಮ ಲೆಕ್ಚರರ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು. ಹೌದಲ್ವಾ? ಸೊ ಆದಾಗ ಮಾತ್ರ ನಾವು ನಿಜವಾಗ್ಲೂ ಡ್ರಗ್ಸ್ ಫ್ರೀ ದಾವಣಗೆರೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ನಾನು ತುಂಬ ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದರೆ ನೀವೆಲ್ಲರೂ ಕೂಡ ಈಗಾಗಲೇ ಸೈಕಲ್ ಹೊಡಿಲಿಕ್ಕೆ ಸನ್ನದ್ಧರಾಗಿದ್ದೀರಾ. ಎಷ್ಟು ಸಲ ನಾವು ಡ್ರಗ್ಸ್ ಕೇಸಸ್ ಮಾಡಿದಾಗ ವಿ ಹ್ಯಾವ್ ಸೀನ್ ಈವನ್ 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಲ್ಸೋ ವಿ ಹ್ಯಾವ್ ಫೌಂಡ್ ಸಿಗಾರ್ಸ್ ಅದು ತಗೊಳ್ಳೋದಾಗಿರ್ಬೋದು. ಆ ಕಾಲೇಜಲ್ಲಿ ಆಲ್ಕೋಹಾಲ್ ಡ್ರಗ್ಸ್ ಅಂದರೆ ನಿಮಗೆ ಗಾಂಜಾ, ಅದರ್ ಸಿಂಥೆಟಿಕ್ ಡ್ರಗ್ಸ್ ಅಲ್ವೇ ಅಲ್ಲ, ಆಲ್ಕೋಹಾಲ್ ತಗೊಳ್ಬೋದು ನೀವು, ಅಥವಾ ಬೇರೆ ಥರದ ಯಾವುದೇ ರೀತಿಯಾದ ಆಲ್ಕೋಹಾಲ್ ಆಗಿರ್ಬೋದು, ಡ್ರಗ್ಸು ಮತ್ತು ಅದರ್ ಸಬ್ಸ್ಟಿಟ್ಯೂಟ್ಸ್ ತೊಗೊಂಡ್ರೆ ಕೂಡ ಆಗ್ತದೆ. ಯಾಕೆ ನೀವು ಡ್ರಗ್ಸ್ ತಗೊಳ್ತಾರೆ ಅಂದರೆ ದೇ ಫೀಲ್ ದಟ್ ನಮಗೆ ಎಲ್ಯುಸಿನೇಷನ್, ಯಾವುದೋ ಪ್ರಪಂಚಕ್ಕೆ ಹೋದಂತಹ ಇದು ಸಿಗ್ತದೆ ಅಂತ. ಯಾರೋ ನಿಮಗೆ ಹೇಳಿರ್ಬೋದು ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಯೂತ್ಸು ಮಾಡಿರ್ತೀರ. ದಯವಿಟ್ಟು ಆ ಥರ ಮಾಡಬೇಡಿ. ಒನ್ಸ್ ನೀವು ಹೋದ್ರಿ ಅಂದರೆ ವಾಪಸ್ ಅದರಿಂದ ಬರೋಕ್ಕೆ ಆಗಲ್ಲ. ನಿಮ್ಮ ಭವಿಷ್ಯ ಅಷ್ಟೇ ಅಲ್ಲ, ನಿಮ್ಮ ತಂದೆ ತಾಯಿ ಕೂಡ ಲೈಫ್ ಲಾಂಗು ತುಂಬ ಕಷ್ಟಪಡಬೇಕಾಗ್ತದೆ. ಶಾಲೆಯ ಆವರಣದಿಂದ ಆರಂಭವಾದ ಜಾಥಾ ಬಿಐಟಿ ಕಾಲೇಜು ರಸ್ತೆ, ಬಾಪೂಜಿ ಸ್ಕೂಲ್ ಮುಖಾಂತರ ಗುಂಡಿ ಸರ್ಕಲ್, ವಿದ್ಯಾರ್ಥಿ ಭವನ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮೂಲಕ ರೈಲ್ವೆ ನಿಲ್ದಾಣ, PB ರೋಡ್, ಅಶೋಕ ರಸ್ತೆ, ಜಯದೇವ ವೃತ್ತದ ಮೂಲಕ ಹದಡಿ ರಸ್ತೆ, ವಿದ್ಯಾನಗರ ಸರ್ಕಲ್, ನೂತನ್ ಕಾಲೇಜು ರಸ್ತೆ ಮುಖಾಂತರ ಶಾಲೆಗೆ ತಲುಪಿತು. 200ಕ್ಕೂ ಹೆಚ್ಚು ಮಕ್ಕಳು ಸರಿಸುಮಾರು 10 ಕಿಲೋಮೀಟರ್ಗೂ ದೂರ ಸೈಕಲ್ ಜಾಥಾ ನಡೆಸಿ ಡ್ರಗ್ಸ್ನಿಂದ ಆಗುವ ಅನಾಹುತಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ಇಂದಿನ ಯುವಗಳೇ ಮುಂದಿನ ಪ್ರಜೆಗಳು ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೀವಿ. ಆದರೆ ನಮ್ಮ ಈ ಮುಂದಿನ ಪ್ರಜೆಗಳೇ ಈ ಮಾದಕ ವಸ್ತುವಿನ ದಾಸರಾಗುತ್ತಿದ್ದಾರೆ. ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ದೇಶದ ಎಲ್ಲ ನಾಗರಿಕರು, ಎಲ್ಲ
ಚಿಕ್ಕ ಯುವಕರೆಲ್ಲರೂ ಈ ಮಾದಕ ವಸ್ತುವಿನ ಗುಲಾಮರಾಗುತ್ತಿದ್ದಾರೆ. ಈ ಬಹಳಷ್ಟು ಜನ ಅಡ್ಡದಾರಿ ಹಿಡಿದು ತಮ್ಮ ಜೀವನದ ಮುಖ್ಯ ಉದ್ದೇಶವನ್ನು ಮರೆಯುತ್ತಿದ್ದಾರೆ. ಈ ಅಡ್ಡದಾರಿ ಹಿಡಿದಿರೋ ಜನರನ್ನು ದಾರಿಗೆ ತರಲು, ಅವರಲ್ಲಿ ಒಂದು ಬದಲಾವಣೆಯನ್ನು ಮಾಡಲು ನಮ್ಮ ಶಾಲೆಯ SPSMR ಶಾಲೆಯು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಒಂದು ಸೈಕಲ್ ಜಾಥಾವನ್ನು ಸಿದ್ಧಪಡಿಸಿದ್ದೀವಿ. ಈ ಸೈಕಲ್ ಜಾಥಾವು ದಾವಣಗೆರೆ ಸುತ್ತ ಬಂದು ಪುನಃ ನಮ್ಮ ಶಾಲೆಗೆ ಬಂದು ನಿಂತಿದೆ. ನಾವು ಈ ಮಾಡುವ ಮುಖ್ಯ ಉದ್ದೇಶವೇನೆಂದರೆ ದಾವಣಗೆರೆಯನ್ನು ಮಾದಕ ಮುಕ್ತ ನಗರವನ್ನು ಮಾಡಲು ಪ್ರಯತ್ನ ಮಾಡ್ತಿದ್ದೇವೆ. ಎಲ್ಲರೂ ಸಹಕರಿಸಬೇಕೆಂದು. ಜಾಥಾ ಚೆನ್ನಾಗಿತ್ತು. ಈ ಸೈಕಲ್ ಜಾಥಾದಿಂದ ಜನರು ಮತ್ತು ಸಣ್ಣ ಹುಡುಗರು ಈ ನಮ್ಮ ಶಾಲೆಗೆ ಸಪೋರ್ಟ್ ಮಾಡಿ ನಾವು ಹಿಂಗೆಲ್ಲ ರ್ಯಾಲಿ ಮಾಡ್ತಿರೋದಕ್ಕೆ ಡ್ರಗ್ಸನ್ನೆಲ್ಲ ಅವರು ನೆನಪಲ್ಲಿ ಇಟ್ಕೊಂಡು ನಾವು ತಿನ್ನಬಾರ್ದು, ಹಿಂಗೆಲ್ಲ ರ್ಯಾಲಿ ಮಾಡಿದ್ರಲ್ಲ, ಸಣ್ಣ ಮಕ್ಕಳು ದೊಡ್ಡವ್ರಿಗೆ ಬುದ್ಧಿ ಹೇಳಂಗೆ ಅವ್ರಿಗೆ ಅನಿಸಿರ್ಬೇಕು ಅಂತ ಅನ್ಕೊತೀನಿ. ಅದು ಚೆನ್ನಾಗಿತ್ತು. ಇಲ್ಲಿಂದ BIT ರೋಡು, ಅಲ್ಲಿಂದ ವಿದ್ಯಾನಗರ, ವಿನೋಬ ನಗರ ಮತ್ತು ಮಹಾನಗರ, ಇದು ದೊಡ್ಡ ದೊಡ್ಡ ರಸ್ತೆಗೆಲ್ಲ ಹೋಗಿದ್ದು ಚೆನ್ನಾಗಾಯಿತು. ಇನ್ನು ಆದರೆ ಜನರೆಲ್ಲ ಅದನ್ನು ತಿಳ್ಕೊಬೇಕು, ನಾವು ಇದನ್ನು ತಿನ್ನಬಾರ್ದು, ಅಂದರೆ ಅವ್ರ ಜೀವನಕ್ಕೆ ಅವರೇ ಅದು ಕೊಲ್ಕೊಂತಿದ್ದಾರೆ ಅಂತ. Led by our SPSMR school has brought positive changes in youths. The rally was led to bring positive changes and make awareness of drugs. By drugs, the young generation are getting addicted to drugs, which are killing their lives. So we led this rally. Our teachers and students all joined the rally, and we brought awareness about drugs, and it was very nice rally. Cycle rally ಎಲ್ಲ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಲೈಕ್ ಪೊಲೀಸ್ ಅವರೆಲ್ಲ ಸಪೋರ್ಟ್ ಮಾಡಿದರು ಆ್ಯಂಡ್ ಆಲ್ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದರು. ಟೀಚರ್ಸು ಸಹ ರ್ಯಾಲಿಲಿ ಬಂದಿದ್ದರು, ಚೆನ್ನಾಗಿತ್ತು. ಡ್ರಗ್ಸಿಂದ ಅಡಿಕ್ಟ್ ಆಗೋದು ತಪ್ಪು, ಮೀನ್ಸ್ ಅದರಿಂದ ನಮ್ಮ ಲೈಫ್ ನಾವೇ ಹಾಳು ಮಾಡ್ಕೊತಿದ್ದೀವಿ. ಸೊ ನಾವು ಡ್ರಗ್ಸಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೆಯದು. ಮಾದಕ ವಸ್ತುಗಳಿಂದ ಆಗುವ ತೊಂದರೆಗಳ ಬಗ್ಗೆ ಮಕ್ಕಳಿಗೆ ಈಗಿನಿಂದಲೇ ಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿತ್ತು. ಹೀಗಾಗಿ ಶಾಲೆಯ ಆಡಳಿತ ಮಂಡಳಿ ಇಂತಹ ವಿನೂತನ ಜಾಥಾ ಹಮ್ಮಿಕೊಂಡಿತ್ತು. ಈಗಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು. ಭವ್ಯ ಭಾರತ ನಿರ್ಮಾಣಕ್ಕೆ ನಶೆ ಮುಕ್ತ ಭಾರತ ಆಗಬೇಕು ಎಂದು ನಮ್ಮ ಶಾಲೆಯ ಮಕ್ಕಳು ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಪೋಷಕರ, ಸಾರ್ವಜನಿಕರ ಸಹಕಾರ ಅಗತ್ಯ ಎನ್ನುತ್ತಾರೆ ಶಾಲೆಯ ಪ್ರಾಂಶುಪಾಲರಾದ BR ಅಶೋಕ್. ಇವತ್ತು ಪುಷ್ಪಶ್ಯಾಮನೂರು ಮಹಾಲಿಂಗಪ್ಪ ಶಾಲೆಯಿಂದ ನಾವು ಡ್ರಗ್ಸ್ ಫ್ರೀ ದಾವಣಗೆರೆ ಅನ್ನೋ ಒಂದು ರ್ಯಾಲಿ ಮಾಡ್ಕೊಂಡಿದ್ವಿ. ಈ ಬೈಸಿಕಲ್ ರ್ಯಾಲಿಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಒಂದು 200ಕ್ಕಿಂತ ಹೆಚ್ಚಿನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು. ಒಂದು 50ಕ್ಕಿಂತ ಹೆಚ್ಚಿನ ಸಿಬ್ಬಂದಿ ವರ್ಗದವರು ಕೂಡ ಇದ್ದರು. ನಮ್ಮ ಶಾಲೆಯಿಂದ ಆರಂಭಗೊಂಡ ರ್ಯಾಲಿ ದಾವಣಗೆರೆ ನಗರಾದ್ಯಂತ ಸುಮಾರು ಒಂದು 10-12 ಕಿಲೋಮೀಟರ್ ತನಕ ಚಾಲನೆಯಾಗಿ ಯಶಸ್ವಿಯಾಗಿ ನಾವೀಗ ಮುಗಿಸಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಹಾಗೆ ನಮ್ಮ SP ಮೇಡಮ್ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ರು. ಈ ಕಾರ್ಯಕ್ರಮದ ಮುಖಾಂತರ ದಾವಣಗೆರೆಯ ಜನತೆಗೆ ಹಾಗೂ ಯುವಕರಿಗೆ ನಾವೇನು ಸಂದೇಶ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಬದಲಾಗೋ ತನಕ ನಮ್ಮ ದೇಶ ಬದಲಾಗೋದಿಲ್ಲ. ನಮ್ಮ ದೇಶ ಬದಲಾಗಬೇಕು ಅಂತ ಹೇಳೋದು, ಯಾರ ಬಗ್ಗೆ ನಾವು ದೂರೋದು, ನಾವು ವಿಮರ್ಶಕರಾಗೋದು ಮತ್ತು ಇನ್ನೊಬ್ಬರ ಆಡಳಿತಕ್ಕೆ ನಾವು ತೀರ್ಪುಗಾರರಾಗಿರೋ ಬದಲು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತಿನ ಯುವಜನತೆ ಯಾವಾಗ ಎಚ್ಚೆತ್ತುಕೊಳ್ತಾರೋ ಅಲ್ಲಿ ತನಕ ದೇಶ ಎಚ್ಚೆತ್ತುಕೊಳ್ಳೋದಿಲ್ಲ. ಎಸ್ಪೆಷಲಿ ಇವಾಗಿನ ಒಂದು ಮಾದಕತೆ ಆಗಲಿ, ಅದು ನಮ್ಮ ಡ್ರಗ್ಸ್ ಮುಖಾಂತರ, ಅಂದರೆ ಅದು ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ, ಗುಡ್ಕಾ ಆಗಲಿ, ಪ್ಯಾನ್ ಪರಾಗ್ ಆಗಲಿ, ಅದು ನಾವು ಡ್ರಗ್ಸ್ ಅಂತ ಕರಿತೀವಿ. ಅದರ ಹಿಂದ್ಗಡೆ ನಮ್ಮ ಯಂಗ್ಸ್ಟರ್ಸ್ ಹೋಗೋದಲ್ಲೇ ಎಲ್ಲರೂ ಒಂದು ಕಾಮನ್ ಗೋಲ್ ಇಟ್ಕೊಂಡು ದೇಶನ ಡೆವಲಪ್ ಮಾಡೋ ಕಡೆಗೆ ಹೋದರೆ ದೇಶ ಆದಷ್ಟು ಬೇಗ ಡೆವಲಪ್ ಆಗುತ್ತೆ. ನಾಳೆ ನಾವೇನು ದೇಶದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಈ ನಿಟ್ಟಿನಲ್ಲಿ ಈ ನಮ್ಮ ರ್ಯಾಲಿನ ಮಾಡಿದ್ದೀವಿ, ತುಂಬ ಯಶಸ್ವಿಯಾಗಿ ಮುಗಿದಿದೆ. ಹಾಗೆ ಈ ರ್ಯಾಲಿ ಬರೀ ಒಂದು ಸೈಕಲ್ ರ್ಯಾಲಿಯಲ್ಲಿ ಕೊನೆಗೊಳ್ಳದಲ್ಲೇ ಇದರ ಉದ್ದೇಶ ಪ್ರತಿಯೊಂದು ಯುವಜನರ ಮೆದುಳಲ್ಲಿ, ಮನಸ್ಸಲ್ಲಿ, ಜೀವನದಲ್ಲಿ, ಅವರ ಅಂತರಂಗದಲ್ಲಿ ನೆಲೆಯೂರಲಿ ಅಂತ ಹೇಳ್ತಾ, ಈ ದಿವಸ ಶ್ರೀಮತಿ ಪುಷ್ಪಶ್ಯಾಮನೂರು ಮಹಾಲಿಂಗಪ್ಪ ವಸತಿಯುತ ಶಾಲೆ ದಾವಣಗೆರೆ ಬೈಸಿಕಲ್ ರ್ಯಾಲಿ ಡ್ರಗ್ಸ್ ಫ್ರೀ ದಾವಣಗೆರೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ನಮ್ಮ ಶಾಲೆಯ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರು, ಡೀನ್, ಈ ಗಣ್ಯರ ಸಹಕಾರ, ಜೊತೆಗೆ ಜಿಲ್ಲಾಧಿಕಾರಿಗಳ ಆಗಮನ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇವರ ಸಹಕಾರ ತುಂಬ ಮುಖ್ಯವಾಗಿ ನಮಗೆ ಸಿಕ್ತು ಮತ್ತು ಎಲ್ಲರ ಸಹಕಾರದೊಂದಿಗೆ ಇದು ಯಶಸ್ವಿಯಾಗಿ ನಡೆಯಿತು. ಅಷ್ಟೇ ಅಲ್ದಿರ ಈ ಡ್ರಗ್ಸ್ ಮುಕ್ತ ದಾವಣಗೆರೆಯನ್ನು ಮಾಡೋದು ನಮ್ಮ ಒಂದು ಪ್ರಯತ್ನದ ಜೊತೆಗೆ ಸಮಾಜದ ಸಹಕಾರವೂ ಅತ್ಯಮೂಲ್ಯವಾಗಿದೆ ಅಂತ ನಾನು ಬಯಸ್ತೀನಿ. ಅಷ್ಟೇ ಅಲ್ದಿರ ಒಬ್ಬರಿಂದ ಏನೂ ಆಗದು, ಇಬ್ಬರಿಂದ ಎಲ್ಲ ಸಾಗದು, ಊರಿನ ಉಳಿವಿಗೆ ಬೇಕು ಸಾವಿರಾರು ಜನ, ರಾಕ್ಷಸರ ಅಳಿವಿಗೆ ಬೇಕು ಸಾವಿರಾರು ದಿನ ಅನ್ನೋ ಹಾಗೆ ಒಂದು ಮಾತಿದೆ. ಒಬ್ಬರಿಂದ ಏನೂ ಆಗಲ್ಲ,
ನಮ್ಮ ಈ ಪ್ರಯತ್ನದ ಜೊತೆಗೆ ವಿದ್ಯಾರ್ಥಿಗಳ ಪ್ರಯತ್ನದ ಜೊತೆಗೆ ಮತ್ತು ನಮ್ಮ ಶಾಲೆಯ ಒಂದು ಪುಟ್ಟ ಪ್ರಯತ್ನದೊಂದಿಗೆ ಸಮಾಜದ ಸಹಕಾರ ಅತ್ಯಮೂಲ್ಯವಾಗಿ ಬೇಕು. ಈ ಮಾದಕ ವಸ್ತುಗಳಿಂದ ದೂರವಿದ್ದು ಉಜ್ವಲವಾದ ಭವಿಷ್ಯತ್ತನ್ನು ಬೆಳಗಿಸ್ಕೊಳ್ಬೇಕು ಅಂಥೇಳಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು. ಪ್ರತಿಯೊಬ್ಬರ ಸಹಕಾರ ತುಂಬಾ ಚೆನ್ನಾಗಿ ಸಿಕ್ತು ಅಂತ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಒಟ್ಟಾರೆ ಶ್ರೀಮತಿ ಪುಷ್ಪಾ ಶಾಮನೂರು ಮಹಾಲಿಂಗಪ್ಪ ವಸತಿಯುತ ಶಾಲೆಯ ಮಕ್ಕಳ ಡ್ರಗ್ಸ್ ಫ್ರೀ ದಾವಣಗೆರೆ ಸೈಕಲ್ ಜಾಥಾ ಯಶಸ್ವಿಯಾಯಿತು. ನಶೆ ಮುಕ್ತ ದಾವಣಗೆರೆಗಾಗಿ ನಾವು ನೀವೆಲ್ಲರೂ ಶ್ರಮಿಸೋಣ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಹನುಮಂತ್ ಕಂಚಿಕೇರಿ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.